ಯವ್ವ ಯಾಕಪ್ಪ ಎಷ್ಟು ಮೆತ್ತಗೆ ಬಂದಿಯಲ್ಲ ಯವ್ವ ಯವ್ವ ಅನ್ಕಂತ. ಯಾಕ ಏನಿತ್ತು ಕೆಲಸ? ಏನಿಲ್ಲ ಹೋಗಬೇ. ಊಟ ಮಾಡಿದೆ, ಚಾ ಕುಡಿದೆ, ಹಂಗ ಕೇಳಕಂತ ಬಂದೆ. ಊಟ ಮಾಡಿದೇನ? ಊಟನ ಮಾಡಿದ್ನಪ್ಪ. ಏನು ಊಟ ಹೋಗಂಗಿಲ್ಲ ಬಿಡಂಗಿಲ್ಲ. ನೀನೇ ನೋಡಿದ್ರೆ ಒಂದು ಟಾನಿಕರ್ ತಂದು ಕೊಡಲ್ಲ ಅಂತ ಹೇಳೀನಿ, ಟಾನಿಕು ತಂದು ಕೊಡವಲ್ಲಪ್ಪ. ನಾನೇ ನೋಡಿದ್ರೆ ಹಂಗೆ ಉಣ್ಬೇಕಂದ್ರೆ ಹೊಟ್ಟೆನೂ ಹಸಿಯಂಗಿಲ್ಲ. ಏನು ಭಾಳ ಉಂಡಲ್ ತೆಗಿಯಪ್ಪ. ಬರೀ ಒಂದು 3 ರೊಟ್ಟಿ ಉಂಡು ಮೇಲೆ ಒಂದು ತಾಟ ಅಂಬ್ಲಿ ಉಂಡೆ. ಜೋಳದ ನುಚ್ಚಿನ ಅಂಬ್ಲಿ ಮಾಡಿದ್ಲಲ್ಲ, ಉಂಡೆ ಮತ್ತೆ ತಂಪರ ಆಕತಿ ಅಂತಂದು. ಹ್ಞೂನವ, ತರ್ಬೇಕಂತಾನೆ ನೆನಪನ ಆಗೋಲ್ ನೋಡ್ಬಿ. ಇವತ್ತು ಪ್ಯಾಟ್ಗೆ ಹೋದ್ರೆ ತಂಬರ್ತಂತಗ. ಹೋದ್ರ ಅನ್ನಕ್ಕೇನ ಹೋಗೇ ತಂಬರ್ತಾನೆ. ಮತ್ತೇನು ತರ್ಬೇಕತ್ತು? ಯಾವರ ಹಣ್ಣು ಪಣ್ಣು ಬೇಕೇನ? ಹಣ್ಣ ಸೇವೆದ ಹಣ್ಣು ತಂದ್ಬಿಡಪ್ಪ. ಬೇರೆ ಯಾವ ತಿನ್ನಂಗೆ ಅನ್ಸಂಗಿಲ್ಲ. ಸೇವೆದ ಹಣ್ಣು ಆದ್ರೆ ಮಳಲ್ನಂಗೆ ರುಚಿ ಇರ್ತಾವೆ. 1 ಕಿಲೋ ತಂದ್ಬಿಡು. ಸರಿ ತಗ ಇವ. ಅಂದಂಗೆವ ಮೊನ್ನೆ ಊರಿಗೆ ಹೋಗ್ಬೇಕು ಅನ್ನಕತ್ತಿದ್ದೆಲ್ ಬೇ. ಹೋಗಿಲ್ಲ ಊರಿಗೆ, ಮತ್ತು ಅಕ್ಕರ ಊರಿಗೆ. ಅಯ್ಯ, ಅದಕ್ಕೆ ಯಾಕೆ ಹಂಗ ಮುಲುಕ್ತಿಯಲ್ಲ ಹಂಗ ಕಾಯಿ ಕುಯ್ ಅಂತಂದು? ಏನು ಹೊಡೆದು ಬಿದ್ದು ನಾಯಿ ಮರಿ ಮಾಡ್ದಂಗೆ ಮಾಡ್ತೀಯಲ್ಲ? ಏನಾತೀಗ ಹೇಳೇನು ನಿನ್ನ ಹೆಂಡತಿಗೆ? ಒಂದಿಟ್ಟು ಪಳಾರ ಏನಾರು ಮಾಡಿಕೊಡು, ಬರೀ ಕೈಲಿ ಏನು ಹೋಗ್ಬೇಕು, ಮನ್ಯಾಗ ಸಣ್ಣ ಹುಡ್ರದವ ಅಂತಂದು. ಅಂತ ಆಕೆ ಮಾಡ್ಲಾರ್ದನ್ನ ನಾನು ಹೆಂಗೆ ಹೋಗ್ಲಪ್ಪ? ಅಂಗಡಿ ದಿನಸಿ ತಗೊಂಡು ಹೋದ್ರೆ ಆಕೆ ಈ ಸಲ ತಿನ್ಸಂಗಿಲ್ಲ ಮೊಮ್ಮಕ್ಕಳಿಗೆ, ಬಿಡು ಅಂತಾಳ. ಅದಕ್ಕೆ ಮನ್ಯಾಗ ಒಂದಿಷ್ಟು ಚಕ್ಲಿ, ಕೊಡಬಳ್ಳಿ, ಒಂದಿಷ್ಟು ರವೆ ಉಂಡೆ, ಇಂಥ ಕೊಬ್ಬರಿ ಉಂಡೆ ಏನಾರು ಮಾಡು ಅಂತಂದು ಹೇಳೇನಿ. ಆಕಿದು ಹೊಲದ ಕೆಲಸ ಜೋರು ಹತ್ಬಿಟ್ಟತ್ತಂತಪ್ಪ. ತಡ್ರಿ ಐತ್ಯಾರ 2 ದಿನ ತಡ್ರಿ ಐತ್ಯಾರ, ಆಳು ಗಿಡೇನಿ ಅಂತಂದು ನಿಲ್ಲಿಸಾಳಪ್ಪ. ಅದಕ್ಕೆ ಹೋಗಿಲ್ಲ ನಾನು, ಇಲ್ಲದ್ರೆ ಇಟ್ಟೊತ್ತಿಗೆ ಹೋಗಿರ್ತಿದ್ದೆ. ಅಲ್ರಿ ಐತ್ಯಾರ ಹಂಗ ಮಾಡ್ಕೊಡು ಅಂತಂದು ಹೇಳಿ ಸುಮ್ ಕುತ್ಕೊಂಡ್ಬಿಟ್ರೆ ಅದಕ್ಕೆ ಬೇಕಾಯ್ದು ಸಾಮಾನ ಏನು ತರ್ಸಂಗಿಲ್ಲೇನ? ಮನ್ಯಾಗ ಹಂಗ ಬರ್ತದೇನ? ಮಂಡಗೈಲಿ ಮಳ ಹಾಕಿದ್ರೆ ಮಾಡೋದಕ್ಕತ್ತೆ ಅದನ್ನೆಲ್ಲದನ್ನ ತರಿಸ್ಬೇಕ್ರಿ. ನಿಮ್ಮ ಮಗ ಗೆಳೆಯರು ತರಿಸ್ಕೊಡ್ಬೇಕು, ಇಲ್ಲ ತಗೊಳವ ಅಂತಂದು ನೀವರ ತಂದು ಕೊಡ್ಬೇಕು. ಹಂಗ ಮಾಡು ಅಂದ್ರೆ ನಮ್ದೇನು ಹೊಲ ಐತೇನ್ರಿ ತೆಂಗಿನ ತೋಟ? ಯಾಕೆ ಮನ್ಯಾಗ ಕೊಬ್ಬರಿ ಇಲ್ಲೇನ? ಮನೆ ಕಾಯಿ ಉದ್ರೆ ಒಂದು ಎಸಕೊಂದ ತಂದು ಕೊಟ್ಟನಿ. ಬೆಳಗ್ಗೆ ಮುಂಜಾನೆ ವಾಕಿಂಗ್ ಹೋದಾಗೆಲ್ಲ ಅಡ್ಡಾಡ್ಕೆ ಅಂತ ಹೋದಾಗ ತಂದು ಹಾಕ್ಯಾನೆ ಕೊಬ್ಬರಿನ, ಕಾಯಿನ. ಅವನ್ನ ಒಟ್ಟು ಸಿಪ್ಪಿ ಸುಲಿಸಿ ಕಾಯಿ ಉಪಯೋಗ ಮಾಡ್ಬೇಕಿಲ್ಲ. ಕೊಬ್ಬರಿ ಉಂಡರಾತು, ಕೊಬ್ಬರಿ ಹೋಳಿಗೆರಾತು ಮಾಡಿಕೊಟ್ರೆ ಆಗ್ತಿತ್ತು. ನನಗೆ ಮುಗುಳು ಕೆರ್ಕಣಕ್ಕೆ ಪುರ್ಸತ್ತಿಲ್ಲ. ಹೊಲ ತಪ್ಪತ್ತಿಗೆ ಮನೆ ತಪ್ಪತ್ತಿಗೆ ಹೊಲ ಬರೀ ಇದೇ ಆಗೈತಿ ಅಂತಂದ್ರೆ ಕಾಯಿನ ಸುಲ್ಕೊಂಡು ಮತ್ತೆಲ್ಲ ಮಾಡಿಡ್ತಾನೆ. ಆಗೋದಲ್ಲಪ್ಪ ನನಗೆ ಸುಳ್ಳೋದು ಪಲ್ಲದು ಮಾಡಿಡಕ್ಕೆ. ಸೀದಾ ಕೊಬ್ಬರಿ ತಂದು ಕೊಡ್ರಿ, ತುರಿದು ಮಾಡಿಕೊಡ್ತಾನೆ ಅಂತ ತಗೊಂಡು ಹೋಗಿ ಬರುವಲ್ರಕ್ಕ. ಅದ ಮತ್ತೆ ನನಗೆ ಗೊತ್ತಿತ್ತು. ಆಗೋದಿಲ್ಲ ಅಂದ್ರೆ ನಾ ಮಾಡೋದಲ್ರಿ ಅತ್ಯಾರ ಅಂತ ಬಾಯ್ ಬಿಟ್ಟು ಹೇಳ್ಬೇಕು. ಈ ನಮ್ಮನೆ ಸುಮ್ಮನೆ ಅದನ್ನ ಮಾಡು ಇದನ್ನ ಮಾಡು ಅಂತಂದು ನಿಂತ್ಕಂದ್ರೆ ಮಾಡಕ್ಕೆ ಮನಸ್ಸಿಲ್ಲ ನಿನಗೆ. ಅದ ನಿಮ್ಮ ಅವ್ವ ನಿಮ್ಮ ತಮ್ಮಗಳು ಯಾರ ಬರ್ಲಿ ನೋಡು, ಹಂಗೆ ಕುಣ್ಕಂತ ಓಡಾಡ್ತಿದೆ. ಹೌದಲ್ಲ ಎಲ್ಲಲ್ಲಿ ಅವು ಅನ್ನೋದು ಖರೆ ಐತಿ. ಸರಿ ತಗ, ನಾ ಎಲ್ಲ ತಂದು ಕೊಡ್ತಾನಂತ. ಹೋಗು, ಏನಾರು ಕೆಲಸ ಐತೆ ಮಾಡ್ಕೆ ನೀನು. ನೋಡ್ರಿ ಅತ್ತೀರ, ಇಲ್ಲಿ ಮಾತುಕತೆ ನಡೆಯಕತ್ತಿರೋದು ನಂದು, ನಿಮ್ದು, ನಿಮ್ಮ ಮಗಂದು. ನಡು ನಮ್ಮ ತವ್ರ ಮನೆ ಸುದ್ದಿ ಎದಕ್ರಿ ನಿಮಗೆ? ಬರೀ ಮಾತು ಎತ್ತಿದ್ರೆ ಸಾಕು. ನಿಮ್ಮ ಅವ್ವ ಹಂಗ, ನಿಮ್ಮ ಅಪ್ಪ ಹಿಂಗ, ನಿಮ್ಮ ತಮ್ಮಗಳು ಹಂಗ. ಅವ್ರೇನು ತಿಂದಾರ್ರಿ ನಿಮ್ಮ ಸಂಧ್ಯಾಗ? ತಿನ್ಬೇಡ ಉಣ್ಬೇಡ ಸುಮ್ಮನೆ ಮಾತುಗಮ್ ನಂಗ ನಮ್ಮ ತವ್ರ ಮನೆ ತೆಗಿಲಿಲ್ಲ ಅಂದ್ರೆ ಉಂಡದ್ದು ಊಟ ಅರ್ಗಂಗಿಲ್ಲ ಅಂತ ಕಾಣ್ತದೆ ನಿಮಗೆ. ಲಲ್ಲಿ ಸ್ವಲ್ಪ ಸಮಾಧಾನಿಗೆ ಮಾತಾಡು. ನಾನು ಅವ್ವನ ಕಡೆಗೆ ರೊಕ್ಕ ಇಸ್ಕೊಂಡ್ರಾತು ಅಂತ ನಾನು ಬಂದನಿ. ನೀ ನೋಡಿದ್ರೆ ಈ ನಮ್ಮನೆ ರಾವಾಗಿ ಮಾತಾಡಿದೆ ಅಂದ್ರೆ ಆಕೆ ರೊಕ್ಕನಾರು ಕೊಡ್ತಾಳೆ ನನ್ನ ಕೈಯಾಗ. ಆಕೆ ಊರು ಹೋಗೋ ಮುಂದೆ ಮತ್ತೆ ಕೊಡ್ತಾನೆ ಅಂತ ನಾನು. ಆದ್ರೆ ಈಗ ಸದ್ಯಕ್ಕೆ ಅರ್ಜೆಂಟಿಗೆ ಬೇಕಾಗ್ಯವು. ಸ್ವಲ್ಪ ಸಮಾಧಾನಿಗೆ ಮಾತಾಡ್ಕೆ. ಆಮೇಲೆ ಒಂದು ಮಾತು ಅಂದ್ರೆ ಏನಾಗಂಗಿಲ್ಲ ಅನಿಸಿಕೆ. ಏನು ದೊಡ್ಡರು ಒಂದು ಮಾತಂದ್ರೆ ಏನಾಗ ನಿನಗೇನು ಸೌಕಳಿ ಆಗೋದಲ್ಲ. ಏನಾರು ಯಾಕ ಮಾಡ್ತೀವಿ ಹೋಗ್ರಿ, ಏನಾರು ಹಾಳ್ಕೊಂಡು ಬೇಕಾರೆ ನನಗೆ ಅದಕ್ಕೆ ಬೇಕಾಗೈತಿ. ನೀವು ಉಂಟು, ನಿಮ್ಮ ಅವ್ವ ಉಂಟು. ಇವ ಆರಾಮದಿ ಏನು ಬೇ? ಬರ್ರಿ ಚಿಕ್ಕಮ್ಮರ ಬರ್ರಿ. ಆರಾಮದಿರಿ? ಮನ್ಯಾಗ ಎಲ್ಲಾರು ಕಾಕರು, ಹುಡುಗರು, ವಿನಯ್ ಎಲ್ಲ ಆರಾಮದಾರಲ್ರಿ? ಹ್ಞೂನವ, ನಾವೆಲ್ಲರೂ ಆರಾಮದೆ ನೋಡು. ನೀವೆಲ್ಲ ಆರಾಮದಿರಲ್ಲ? ನಿನ್ನ ಮಕ್ಕಳೆಲ್ಲ ಕಾಣುವಲ್ರಿ, ಎಲ್ಲಿ ಹೋಗ್ಯಾವು? ನಮ್ಮ ಸಂಜೆ ಒಟ್ಟ ಮನೇನಿಲ್ಲ ಬಿಡ್ರಿ ಚಿಕ್ಕಮ್ಮರ. ಈಗ ಎಲ್ಲ ಅವನ ಹುಡುಗ ಕೊಟ್ರೆ ಹುಡುಗ ಜೊತೆಗೆ ಹೋಗಿರ್ತಾನೆ ಅಡ್ಡಾಡಕ್ಕೆ. ಈಕಿ ಓದೋದು ಬರೋದು ಮಾಡ್ಕೊಂತ ಕುಂತಾಳ್ರಿ, ಮನ್ಯಾಗ ಅದಾಳ. ಹೌದೇನವ? ಚಲೋ ಆತ್ಬಿಡು. ಅಲ್ಲ, ಅಕ್ಕನ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡಕತ್ತಿಯಲ್ಲ, ಹೋಗಿ ಚಾ ತಂದು ಕೊಡು ಹೋಗು. ಏನು ಎಲ್ಲ ಹೇಳಿ ಮಾಡಿಸ್ಬೇಕು ಬಿಡು ಇನ್ನು. ಮಾಡ್ಕೊಂಬರ್ತಂತ ಹೇಳ್ರಿ. ಏನು ಬರತ್ತಿನ ಮಾತಾಡ್ದಂಗೆ ಒಳಗೆ ಹೋದೆ ಅಂದ್ರೆ ಮತ್ತೆ ಅದಕ್ಕೂ ಒಂದು ಅಂತೀರಿ. ನೋಡು ಬಂದ್ರೆ ಮಾತಾಡ್ಸ್ಲಿಲ್ಲ ಹಂಗೆ ಹೋದ್ಲು ಒಳಗೆ ಅಂತಂದು ಮಾತಾಡ್ಕೊಂತ ನಿಂತ್ರೆ ಹಿಂಗೆ ಅಂತೀರಿ. ಏನಪ್ಪ ನಿಮ್ಮ ಕೈಯಾಗಂತೂ ಭಾರಿ ಕಷ್ಟ ಆಗೈತಿ. ಇರ್ಲಿ ಬಿಡು ಅದಲ್ತ. ನಾನು ಈಗ ಚಾ ಕುಡ್ದ ಬಂದೆ. ಬೀಗರ ಮನೆಗೆ ಹೋಗಿದ್ನೆ, ಮತ್ತು ಬೇಡ ಅಂದಂಗೆಲ್ಲ ಚಾ ಮಾಡೇ ಬಿಟ್ಲಾಕ ತಾಯಿ. ಚಾ ಕುಡ್ದ ಬಂದನಿ. ಚಾ ಏನು ಬೇಡ, ಕುತ್ಗ ಒಂದೆರಡು ಮಾತಾಡೋಣಂತ. ಹೌದೇನ್ರಿ? ಹಂಗಾದ್ರೆ ಇನ್ನೊಂಚೂರು ತಡೋದು ಒಟ್ಟು ಏನರ ನಾಷ್ಟಕ್ಕ ಮಾಡಿಬಿಡ್ತಂತ ಹೇಳ್ರಿ. ಯಾಕೆ ಬೇವ ಸಿಟ್ನಾಗ ಅದೆಯಲ್ಲ? ಆರಾಮದೇನು ಬೇ ಅಂದ್ರೆ ಹಾಂ ಇಲ್ಲ ಹ್ಞೂ ಇಲ್ಲಲ್ಲ?
ಹಂಗ ಬಾರವ ಯಾಕ ನಮ್ಮವ್ವ ಅವಾಗ ಅವಾಗ ಸಣ್ಣ ಹುಡುಗಿ ಅಕ್ಕಳ ಮಕ್ಕ ಉಬ್ಬಿಸ್ಕೊಂಡ್ ಕೂತ್ ಬಿಡ್ತಾಳ ಏನು ಅನ್ನಂಗಿಲ್ಲ ಆಡಂಗಿಲ್ಲ ಆಕಿಗೆ. ಹೌದವ, ನಾನು ಮಾತಾಡಿದ್ರೆ ನಾನು ಅಂದ್ರೆ ಅಷ್ಟು ಲೆಕ್ಕಕ್ಕೆ ಅವ್ರು ಏನಾರ ಮಾತಾಡಲಿ. ಪಾಪ ಅವ್ರು ತಿಳುವಳಿಕೆಸ್ತರು, ಅವ್ರು ದೊಡ್ಡವರು, ಅವ್ರಿಗೆಲ್ಲ ಮಾತು ತಿಳಿತಾವು ಬರ್ತಾವು ಮಾತಾಡಕ್ಕೆ. ನಮಗೇನಾರ ಬರ್ತಾವೇನವ? ಹಂಗಾಗಿ ಅಂತಾರ ಅವ್ರು ನನಗೆ. ಅಪರೂಪಕ್ಕೆ ತಾಯಿ ಮಗಳು ಸಿಕ್ಕಾರ ಮಾತಾಡವಲ್ರಕ್ಕ. ಪಾಪ ನಾನು ನಿಂತ್ಕೊಂಡೆ ಅಂದ್ರೆ ನಮ್ಮ ಅತ್ತಿಗೆ ಕಷ್ಟ ಹೇಳ್ಕೊಳಕ್ಕೆ ಆಗ್ಬೇಕಲ್ಲ ಮಗಳ ಮುಂದೆ. ಅದಕ್ಕೆ ನಾನು ಒಳಗೆ ಹೋಗ್ಬಿಡ್ತಾನೆ. ಯಾಕೆ ಬೇ ಏನು ಆತೀವ? ಏನಂತ ಹೇಳವ ಇವ? ನಿನ್ನ ನೋಡ್ಬೇಕಂತ ಜೀವ ಭಾಳ ಬಗ್ಸಾಕತ್ತಿತ್ತವ. ನಿಮ್ಮ ಊರಿಗೆ ಬರ್ಬೇಕು, ನಾನು ನೋಡ್ಬೇಕು ಹುಡುಗ್ರನ್ನ ಅಂತಂದು ಭಾಳ ಜೀವ ನೆನೆಸ್ತು. ಅದಕ್ಕೆ ಒಂದಿಷ್ಟು ರೊಕ್ಕ ಕೊಡಲ್ಲ ಹೋಗ್ಬಿಡ್ತಾನೆ ನಿಮ್ಮ ಅಕ್ಕರವ್ರಿಗೆ ಅಂದ್ರೆ. ನಿನ್ಗೆ ಎದಕ್ಕೆ ಬೇಕು ರೊಕ್ಕ? ಬಸ್ ಚಾರ್ಜ್ ಫ್ರೀ ಐತಲ್ಲ ಅಂತಂದು ಮಾತಾಡ್ತಾಳವ ಈ ಡುಬುಲಿ. ಏನಕ್ಕೇನು ಇವ್ರು ತವ್ರ ಮನೆಯಿಂದ ತಂದು ಕೊಡ್ತಾಳೆ ನಾನು ಈ ರೊಕ್ಕನ? ಅಲ್ಲ ಬೇವ, ನೀ ಕೇಳಿ ಮರ್ದಿವ್ಸನ ನಾನ ತಂದು ರೊಕ್ಕ ಕೊಟ್ಟಾನಿ. ನಾ ಕೊಟ್ಟದ್ದು ಮಾತ್ರ ಹೇಳುವಲ್ಲಿ ಬೇರೆ ಯಾಕಂದದ್ದು ಒಂದು ಮಾತು ಹಿಡ್ಕೊಂಡು ಕುತ್ಕೊಂಡಿಯಲ್ಲ. ಅಕ್ಕನ ಮುಂದೆ ಹಿಂಗೆಲ್ಲ ಹೇಳಿದೆ ಅಂದ್ರೆ ನೀನು ಪಾಪ ಆಕೆ ಅಂತ ತಿಳ್ಕೊಳಂಗಿಲ್ಲ. ನಮ್ಮ ಓನ್ ಚಲೋ ನೋಡ್ಕೋವಲ್ ನೆನಪ ನಮ್ಮ ತಮ್ಮ ಅಂತ ಅನ್ನಂಗಾಗದಲ್ಲ ಆಕಿಗೆ. ಆದ್ರೆ ಹಿಂಗೆ ಮಾಡ್ಬಾರ್ದು ಬಿಡ್ಬೇವ ನೀನು. ನಾಗಪ್ಪ ನನಗೆಲ್ಲ ಗೊತ್ತೈತಿ, ನೀ ಸುಮ್ಮೀರ. ಆಕೆ ಅವ್ವ ಹಂಗೆ ಆ ತಲೆಗ ಏನಿರ್ತೈತೆ ಹಂಗೆ ಮಾತಾಡ್ಬಿಡ್ತಾಳೆ ಬಡ ಬಡ. ಮನಸ್ಸಿನಾಗ ಏನು ಇರೋದಲ್ಲ ಆಕಿಗೆ. ನನಗೆ ಗೊತ್ತೈತಿ, ಸುಮ್ಮನೆ ನೀ ಹೆಂಗದಿ ಅನ್ನೋದು. ಅದ ಮತ್ತೆ ನಿಮಗೇನೋ ಗೊತ್ತೈತಿ ಚಲೋ ರೀ. ಯಾರ್ದಾರ ಮುಂದೆ ಹಿಂಗೆ ಹೇಳಿದ್ರಂದ್ರೆ ನಮ್ಮ ಮರ್ಯಾದೇನ ಆಗ್ಬಾರ್ದ್ರಿ. ತೀರಾ ನೋಡಪ್ಪ ಇವ್ರೇನ ತಾಯಿನ ಚಂದ ನೋಡ್ಕೋವಲ್ರ, ಇರೋದೊಂದು ಮುದಿಕದು ಸಾಯ ತನಕ ಒಟ್ಟು ಕೂಳು ಹಾಕಿದ್ರೆ ಚಂದಾಗಿ ಇರ್ತೈತೆ ಮನ್ಯಾಗ ಅಂತಂದು ಅನ್ನಂಗಿಲ್ಲೇನ್ರಿ ನಮಗೆ. ನಾವ ಕೂಲಿಯರಿಗೆ ರೊಕ್ಕೆಲ್ಲ ಕೊಡಾಕ ಅಂತೇಳಿ ಅಷ್ಟು ಬಡ್ದಾಡಕತ್ತೇವೆ ಗಂಡ ಹೆಂಡತಿ. ಇವ್ರಿಗೆ ಅಷ್ಟು ತಿಳಂಗಿಲ್ಲೇನ್ರಿ? ಪುರ್ಸತ್ ಮಾಡವಲ್ರ, ನಾನೇ ರೊಕ್ಕ ಕೊಡಪ್ಪ ಅಂತ ನಿಂತಾರ. ಅದಕ್ಕೆ ಅಂದೆ ನಾನು ಬಸ್ ಚಾರ್ಜ್ ಫ್ರೀ ಐತಿ ಹೋಗ್ಬರ್ರಿ ಅಂತಂದು. ತಪ್ಪೇನೈತ್ರಿ? ಅದ ಅಲ್ದನ ಗೃಹಲಕ್ಷ್ಮಿ ರೊಕ್ಕ ಇವ್ರಿಗೆ ಬರ್ತೈತಿ, ರೇಷನ್ ಏನು ರೊಕ್ಕನ ಇವ್ರ ಅಕೌಂಟಿಗೆ ಬರ್ತೈತಿ. ಮತ್ತು ನಮ್ಮನ್ನೇನ್ರಿ ಕೇಳೋದು? ಆಮೇಲೆ ಅದು ವಿಧವಾ ವೇತನೂ ಒಂದು ಬರ್ತೈತಿ ರೀ. ಮತ್ತು ಅಷ್ಟು ತಮ್ಮ ಅಂತೇಳಿ ಇಟ್ಕೊಂತಾರೆ ರೊಕ್ಕನ. ಅವ್ನೇನು ಮಾಡ್ಯಾರ ಕೇಳ್ರಿ, ಇಲ್ಲಿ ತನಕ 1 ರೂಪಾಯಿ ಅಂತ ಕೊಟ್ಟಲ್ಲ, ನನ್ನ ಕೈಯಾಗ ಕೊಟ್ಟಲ್ಲ, ನನ್ನ ಮಕ್ಳ ಕೈಯಾಗೂ 1 ರೂಪಾಯಿ ಹಿಡ್ರಿ ಅಂದಲ್ಲ ಅವ್ರು ಏನು ಮಾಡ್ಯಾರ ನೀವೇ ಕೇಳ್ಬಿಡ್ರಿ. ಬಂದ್ಬಿಟ್ಟೆನ ಬಾ ಬೊಬ್ಬಣಿ, ಹಳೆ ಬೊಬ್ಬಣಿ. ನಿನಗೆ ಅದಕ್ಕೆ ಬೇಕಲ್ಲ ಲೆಕ್ಕದು. ನನ್ನ ರೊಕ್ಕ ನನ್ನ ಇಷ್ಟ. ನೀನು ಯಾಕೆ ಹೇಳ್ಬೇಕು? ನಾನು ನಿನಗೆ ಯಾಕೆ ಕೊಡ್ಬೇಕು ಅಷ್ಟಕ್ಕನ? ನನ್ನ ಇಷ್ಟ ಅವು, ನಾನು ಯಾರಿಗಾರ ಕೊಡ್ತೇನೆ. ನನ್ನ ಮನಸ್ಸು ಬಂದರಿಗೆ ನಾ ಕೊಡಾಕಿ. ನೀನು ಹಂಗೆ ಕೇಳತ್ತಿಗೆ ಕೊಟ್ಟು ಬಿಡ್ತಾನೆ ನಾನು ನಿನಗೆ. ಅತ್ತೀರ ನಾನೇನು ನನಗೆ ಕೊಡ್ರಿ ಅಂತಂದು ಕೇಳಾಕತ್ತಿಲ್ಲ. ಆ ರೊಕ್ಕ ಇರ್ತಾವಲ್ಲ ಅವನ್ನ ಖರ್ಚು ಮಾಡ್ಕೊಂಡು ಹೋಗ್ಬೇಡ್ರಿ ಅಂತಂದು ಅಷ್ಟ ಅಂದದ್ದು ಒಂದು ಮಾತು. ಅದು ಇಲ್ಲಿ ತನಕನೂ ಅಂದಿಲ್ಲ. ಮೊನ್ಯಾಕ ಭಾಳ ಬಿಗಿ ಆಗ್ಬಿಟ್ಟತ್ ನಮ್ದು ಪರಿಸ್ಥಿತಿ. ಅದಕ್ಕೆ ಹೇಳಿದೆ ನಾನು. ತಪ್ಪೇನೈತ್ರಿ ಯವ್ವ? ಒಂದು ಸ್ವಲ್ಪ ಸುಮ್ಮನೆ ಇರಬೇ. ನೀನು ಹಂಗೆ ಮಾತಾಡ್ತಿ ಬಿಡ್ಬೇ ಅತ್ತಾಗ. ಮತ್ತು ಮಂತ್ಯಾನ ಮಾಡ್ಯಾರ ಅವ್ರು. ಮತ್ತೇನರ ಹೆಚ್ಚು ಕಮ್ಮಿ ಆಕರ್ತೈತಿ. ಜೀವನ ಅಂದ್ರೆ ಒಂದೇ ಸಾಮಾನು ಇಡ್ತಿರ್ತೈತಿ. ನೀ ಹಂಗೆ ಕೊಡು ಅನ್ನೋತಿಗೆ ಪಾಪ ಆತ ಅವನಾರ ಎಲ್ಲಿಂದ ತಂದು ಕೊಡ್ಬೇಕು? ನೀನು ಸುಮ್ಮನಿರ ಅತ್ತಾಗ. ನೀವು ಊರಿಗೆ ಬರ್ತಾನೆ ಅಂದ್ರೆ ನಾನು ನನ್ನ ಮಗನ ಕಳಿಸ್ಕೊಡ್ತಿದ್ದೆ, ಆರಾಮ್ ಕಾರ್ನ್ಯಾಗ ಬರ್ತಿದ್ದೆಲ್ಲ. ಫೋನ್ ಮಾಡಿದಾಗ ಒಂದು ಮಾತು ಅನ್ನೋದಲ್ಲವ ನೀನು. ಆಮೇಲೆ ಸುಮ್ಮನೆ ಆ ಹುಡುಗನ ಕಾಡ್ಕೊಂತ ಕುಂದಿರ್ತಿದ್ದೆ. ಯಾಕ ನನಗಂತೂ ಸಾಕಾಗೈತವ. ಹಿಂಗ ಹೊಡೆದಾಡ್ತಾರ. ಇಲ್ಲ ಈ ಕೆರ ಚಲೋ ಮಾಡ್ತಾಳ, ಇಲ್ಲ ಅವನಾರ ಚಲೋ ಮಾಡ್ತಾಳ. ಆ ಮಲ್ಲಮ್ಮಿರೋ ತನಕ ಅಕ್ಕಿ ಜೊತೆಗೆ ಹೊಡೆದಾಡಿ ಸಾಕಾತು. ಕಡೆಗೆ ಅದು ಹೋತದ ಮುದುಕಿ ಬಾಯ ಮಂಡ್ ಹಾಕ್ಯಂದು. ಈಗ ಅವ್ವ ಇವ್ರು ಚಲೋ ಮಾಡಿಬಿಟ್ರ ಅತ್ತೆ ಸೊಸಿ. ಏನವ ಮನೆ ಬಂದಿ ಅಂದ್ರೆ ನೆಮ್ಮದಿನೇ ಇಲ್ದಂಗೆ ಆಗೈತಿ. ನನಗರ ಸಾಕಾಗಿ ಹೋಗೈತಿ ನೋಡಿ. ಯಾಕರ ಮನೆ ಬರ್ತಾನೇನೋ ಅನಿಸ್ಬಿಟ್ಟೈತೆ ವೈವಾಯಕ್ಕ. ಅದೇನೋ ಶಾಸ್ತ್ರ ಅಂತಾರಲ್ಲ, ಆಸತ್ ಬ್ಯಾಸತ್ ಅಕ್ಕನ ಮನೆ ಬಂದೆ ಅಂದ್ರೆ ಅಕ್ಕನ ಗಂಡ ಬಂದು ತೇಕಿ ಬಡ್ಕಂದಂತ. ಹಂಗೆ ಆಕೆನ ಗಂಡ ಮನೆ ಬ್ಯಾಸ್ರ ಅಂತಂದು ಬಂದೈತೆ ಹುಡುಗಿ. ಪುರ್ಸತ್ತಿಲ್ದ ನೀನು ಎಲ್ಲ ರಾಮಾಯಣ ಆಕಿ ಮುಂದೆ ಒಪ್ಪಿಸಾಕತ್ತಿಯಲ್ಲ, ಅದ್ರದ್ದು ಹರ್ಕತ್ತೈತೇನೀಗ? ಹೋಗು ಒಟ್ಟು ಅಕ್ಕ ಬಂದಾಳ ಮನೆಗೆ. ಏನಾರ ಒಟ್ಟು ಅಡಿಗೆ ಪಡಿಗೆ ಮಾಡಿಸ್ಬೇಕೇನ, ಏನು ಕಿರಾಣಿ ಬೇಕಾ ಏನು ಬೇಕಾ ನೋಡಿ ತಂದು ಹಾಕೋಗು. ಬರೀ ಇದು ಹಾಳು ಪುರಾಣ ಹೇಳ್ಕೊಂತ ನಿಂದಿರ್ತಾನ. ಹೋದರ್ ಬಂದರ್ ಜಿಕ್ರಕ್ಕಿ ಮಾಡೋದು ಗೊತ್ತಿಲ್ಲ. ನಾನಿದ್ದ ಏಟು ಮಾಡ್ತೀರಿ ನನ್ನ ಮಗಳಿಗೆ. ನಾನು ಹೋದೆ ಅಂದ್ರೆ ನನ್ನ ಮಗಳು ಪಾಪ ತವ್ರ ಮನೆನ ಇಲ್ದಂಗೆ ಆಕತ್ತೇನ ಹುಡುಗಿಗೆ. ಅತ್ತೇರ ನೀವು ಮೊದ್ಲು ಹೋಗ್ರಿ. ನಮಗೆ ಗೊತ್ತೈತೆ ಹೆಂಗೆ ನೋಡ್ಕೋಬೇಕು ನಮ್ಮ ಚಿಕ್ಕಮ್ಮರನ್ನ ಅನ್ನೋದು. ನೀವು ಹೇಳಿದ ಮೇಲೆ ಏನು ನೋಡ್ಕೊಳೋದಲ್ಲ ನಾವೇನಿ. ಏನ ಅಂದಲ್ಲ ಗುಸು ಪಿಸ ಅಂತಂದು ಒಟ್ಟು ಕಿವಿ ಕೇಳಂಗನ್ನ. ನಮ್ಮ ಮೊದ್ಲಂತ ಒಟ್ಟು ಕಿವಿ ಕೇಳ್ತಿದ್ವು. ಅಡ್ಡಿ ಇಲ್ಲ. ಈಗ ಹಂಗಲ್ಲ, ಒಂಚೂರು ಸಾವಕಾಶ ಮಾತಾಡಿದ್ರೆ ಒಂಚೂರ ಕಿವಿ ಕೇಳೋದು ಕಮ್ಮಿ ಆಗೈತಿ. ಆದ್ರೆ ವಿಶಾಲವ ನಿನಗೆ ಹೇಳ್ತಾನೆ, ಈಗಂತೂ ತೀರ ಮಾಡ್ತಾಳವ. ಮೊದ್ಲು ಇಷ್ಟಕ್ಕೊಂದೆಲ್ಲ ಮಾತಾಡ್ತಿದ್ದಿಲ್ಲ. ಮೊನ್ನೆ ಅವ್ರ ತೋರ ಮನೆಯವರು ಒಂದಿಟ್ಟು ಜಾಗ ಕೊಟ್ಟಾರವ. ಒಂದು ಗೇಣ ಒಂದು ಸೋಟೋ ಇಟ್ಟು ಹೊಲ ಕೊಟ್ಟಾರ. ಅವಾಗಿದ್ದ ಏನು ಬಿಡು, ಏನು ಕೋಟ್ ಗಂಟ್ಲೆ ಹೊರಿಸಿ ಕೊಟ್ಬಿಟ್ಟಾರನ ಇವ್ರ ತವ್ರ ಮನೆಯವ್ರು ಅನ್ಬೇಕು. ನಮ್ಮನೆ ಮಾತಾಡ್ತಾಳೆ. ಇದ್ರ ಮಾತಾಡ್ತಾಳವ. ಇವ ಸಾಕಾಗೈತವ ನನಗಂತೂ. ಅದನ್ನ ಕೊಡೋದ್ರೆ ಯಾಕೆ ಕೊಟ್ರಪ್ಪ ಈಕಿಗೆ ಅನಿಸ್ಬಿಟ್ಟತಿ. ಹೋಗಿ ನಾನು ವಾಪಸ್ ಕೊಟ್ಟು ಬಂದ್ಬಿಡ್ಲೇನ ಅನಿಸ್ಬಿಟ್ಟತ್ ನೋಡ. ಅಷ್ಟು ಮಾತಾಡೋದು ಕಲ್ತಾಳ. ಏನು ಅವ್ರು ಕೊಟ್ಟದ್ರ ಮೇಲೆ ನಡಿತೈತೆ ನಮ್ಮ ಜೀವನ ಅನ್ನರ್ಗತೆ ಮಾಡ್ತಾಳ.
ಇವ ನೀ ಸುಮ್ಮನೆ ರಬಿ ಹೋಗ್ಲತ್ಲಾಗ ಇನ್ನವನ ನನಗೆ ತಲೆ ಕೆಟ್ಟು ಹೋತ್ ನೋಡತ್ತಾಗ ನಿನ್ನ ಮಾತು ಕೇಳ್ಬೇಕೇನು ಅವ್ರ ಮಾತು ಕೇಳ್ಬೇಕ ಬೇಡ ಬೇಡ ತೆಗಿವತ್ಲಾಗ ನಾ ಊರಿಗೆ ಹೋಗ್ಕನತ್ತಾಗ ನೋನ ಈ ರಾಡಿನ ಬೇಡತ್ಲಾಗ ನಿಮ್ಮ ಮನೆಗೆ ಬರೋದು ಬೇಡ ನೀನು ಒಟ ಮಾತು ಕೇಳೋದು ಬೇಡ. ಅಯ್ಯೋ ಶಿವನಿ, ವಯಸ್ಸಾದ್ಮೇಲೆ ಇರಬಾರ್ದಪ್ಪ, ಇರಬಾರ್ದು. ಮಕ್ಕಳಿಗಿನೂ ವಜ್ಜೆ ಆಗಬಾರ್ದು. ನಾನು ಮಗಳು ನನ್ನಂತೆ ಅದಳ ಅಂತ ಮಾಡಿದ್ದೆ, ನನ್ನ ಮಗಳಿಗಿನೂ ಬೇಸರ ಆಗ್ಬಿಟ್ಟು ನಾನು. ಬೇಡವಾ, ಬೇಡ ಮಾತಾಡೋದಲ್ಲ ನಾನು. ಹೋಗ್ಬಿಡವ ನೀನು, ಬೇಡ. ನಿನ್ನ ಗಂಡ ಮನೆ ನೀನೆಲ್ಲ ಸುದ್ದಾಗಿ ಚಲೋತ್ ನಿಂಗೆ ಇದೆಯಲ್ಲ, ಅದಕ್ಕೆ ತವ್ರ ಮನ್ಯಾಗ ನಿನ್ನ ತಾಯಿ ಹೆಂಗಿದ್ರೇನವ ನಿನಗೆ. ಹೋಗುವ, ಬೇಡ, ಸುಮ್ಮನೆ ಇರ್ತಂತಾಗ ನಾನು ಹೋಗು. ಹಿಂಗೆ ನೋಡ್ರಿ ಚಿಕ್ಕಮ್ಮರ, ನಾವು ಒಂದು ಅರ್ಥದಾಗ ಹೇಳಿದ್ರೆ ತಾವು ಅಂತ ತಿಳ್ಕೊಂತಾರೆ. ಬರೀ ಹಿಂಗೆ ಮಾತಾಡೋದ ಉಲ್ಟಾ ಪಲ್ಟಾ ಏನಾರ ನಿಂತು ಬಿಡೋದು. ಹೋಗ್ಲಿ ಬಿಡಲ್ಲಲ್ತ, ಆಕೆ ವಯಸ್ಸಾದಕ್ಕೆ ಆಕೆ ಹೆಂಗೆ ಏನಾರ ಮಾತಾಡ್ತಿರ್ತಾಳ. ಅದೇನೋ 60 ವರ್ಷ ಆದ್ಮೇಲೆ ಅರಳು ಮರಳು ಅಂತಾರಲ್ಲ, ಹಂಗೆ ಆಕೆಗೆ ಅರಳು ಮರಳಾಗೈತಿ, ಅದಕ್ಕೆ ಮಾತಾಡಕತ್ತಾಳ. ಮುಂಚೆಲ್ಲ ಹಿಂಗೆ ಮಾಡ್ತಿದ್ದಿಲ್ಲಲ್ಲ, ನನಗೂ ಗೊತ್ತಿದ್ದದ್ದು ಮಾತಾಯ್ತಿ. ಹೋಗು, ಆಕೆ ಕೊಟ್ಟಾಗೇನು ಹೋಗೋಟು, ಏನಾರ ಕೆಲಸ ಐತೇನ ಮಾಡ್ಕೆ ಹೋಗು. ಹ್ಞೂ ರೀ ಚಿಕ್ಕಮ್ಮರ. ಅಂದಂಗೆ ಯಾವಾಗ ಬಂದಿದ್ರಿ ನೀವು? ಈಗೊಂದು ಅರ್ಧ ತಾಸು ಅಥವಾ ಭಾಳ ತಾಗಿಲ್ಲ. ಆ ಹುಡುಗಿ ಮತ್ತು ಊರಿಗೆ ಕರ್ಕೊಂಬಂದದ್ಲಲ್ಲ ಈಕೆ ಮೀನಾಕ್ಷಿ ಅವ್ರ ತಂಗಿ, ನಮ್ಮಲ್ಲಿ ಅಲ್ಲಿ ದಾವಣಗೆರೆಗೆ. ಅನ್ನಕತ್ತಿದ್ಲ್ರಿ, ಅವ್ರ ತಂಗಿ ಕರ್ಕೊಂಡೋಗ್ಯಾಳ ಹುಡುಗರನ್ನ ಆಡ್ಸಕ್ಕೆ, ಭಾಳ ಇದಾಗೈತಿ ಅಂತಂದು ಅನ್ನಕತ್ತಿದ್ಲ ಆಕೆ ಸುಮ್ಮಿ. ಅಂದಂಗೆ ವಾಪಸ್ ಕರ್ಕೊಂಬಂದ್ರೇನ್ರಿ ಹುಡುಗಿನ? ಹ್ಞೂನವ, ಏನು ಮಾಡೋದು, ಒಬ್ಬರು ಮಕ್ಕಳನ್ನ, ಅದು ವಯಸ್ಸಿಗೆ ಬಂದ ಮಕ್ಕಳನ್ನ ಮತ್ತೊಬ್ಬರ ಮನೆಗೆ ಬಿಡೋದು ಭಾರಿ ದೊಡ್ಡ ತಪ್ಪವ ಇವ. ಆಮೇಲೆ ನಮಗೆ ಯಾಕೆ ಬೇಕವ, ಆಮೇಲೆ ಯಾಕಾರ ಅತ್ತಾಗಿಂದ ಅತ್ತಾಗ ಹೋಗ್ಬೇಕು, ನಮಗೆ ಕೆಟ್ಟ ಹೆಸರು ಬರೋದು. ಅದಕ್ಕೆ ಸಿಟ್ಟು ಹತ್ತಿ ಬೇಡ ಬೇಡ ಬಿಟ್ಟು ಬಾ ಅಂತಂದು ಅಂದೆ ಮೀನಾಕ್ಷಿಗೆ. ಆಕೆ ಈಗ ನಾಳೆ ಅನ್ಕಂತ ಹೊತ್ತಗಳಕತ್ತಿದ್ಲ. ಅದಕ್ಕೆ ಬೇಡ ಬೇಡ ತೆಗಿಯಾಕಿ, ಯಾಕೆ ಮನಸ್ಸು ಬರವಲ್ದನ್ನು ಬಿಟ್ಟು ಬರಕ್ಕೆ, ನಾನು ಹೋದ್ರಾತ ಅಂತೇಳಿ ಕರ್ಕೊಂಬಂದು ನೋಡುವ. ಅದು ಅಲ್ದ ಮೀನಾಕ್ಷಿ ಅಂತಾಳ, ಆಕೆ ಕೈಯಾಗೇನು ಫೋನ್ ಇಲ್ಲಿ ಬಿಡ್ರಿ, ಆ ಹುಡುಗ ಹೆಂಗೆ ಗೊತ್ತಾಗತ್ತೆ ಆಕೆ ಇಲ್ಲಿರೋದು ಅಂತಂದು ಆಕೆ ಅಂತಾಳ. ಆಕೆ ಒಂಚೂರು ಆಫೀಸಿಗೆ ಅದಕ್ಕೆ ಹೋದ್ಲವ ಅವ್ರ ಅಕ್ಕ. ಈಗ ಫೋನ್ ಹಚ್ಚಿ ಅಂತ ಮಾತಾಡಕತ್ಬಿಟ್ಟಾಳ. ನಾನು ನಿಮ್ಮ ಅಕ್ಕಂದೇನ ಅದು ಫೋನು ಅಂದೆ. ಫಸ್ಟು ಹ್ಞೂ ಅಮ್ಮ ಹಾಕಿದ ಅಂತಂದ್ಲವ. ನಾ ಆಮ್ಯಾಗ ಜೋರು ಮಾಡಿದೆ, ಆಕೆ ಫೋನ್ ಯಾಕೆ ನೀನಂತೆ ಕೈತೆ ಹಂಗೆ ಹಿಂಗೆ ಅಂತಂದು. ಆಮೇಲೆ ಬಾಯ್ಬಿಟ್ಲು, ಇಲ್ಲಮ್ಮ ಇದು ನಂದ ಫೋನು, ಅವ್ರು ಕೊಡ್ಸ್ಯಾರ ಅಂತಾಳ. ನೋಡುವ ಇವ್ರಿಗೆ ಎಷ್ಟು ಧೈರ್ಯ. ನಮಗೆ ಮದುವೆ ಮಾಡ್ತೇವೆ ಅಂದ್ರೆ ಒಂಥರ ಹೆದರಿಕೆ ಅನ್ಸೋದು, ಮಾತಾಡೋಕೆ ಮನಸ್ಸು ಬರ್ತಿದ್ದಿಲ್ಲ. ಅಂತದ ಈಕೆ ಇನ್ನು ಮದುವಿಲ್ಲ ಮುಂಜಿಲ್ಲ, ಅವರು ಇವರು ಅಂತಂದು ಅಷ್ಟು. ನನಗೆ ಸಿಟ್ಟು ಹತ್ತಿ ಅದಕ್ಕೆ ಬೇಡ ಬೇಡಪ್ಪ ಈಕೆ ಸವಾಸನ ಬೇಡ, ಸುಮ್ಮನೆ ಒಯ್ದು ಅವ್ರ ಮನ್ಯಾಗ ಒಕ್ಕಟ್ಟು ಬಂದ್ರ ಅಂತ ಕರ್ಕೊಂಬಂದ ನೋಡು. ಅಷ್ಟೆಲ್ಲ ಮಾಡಿದ್ರನ ಆಕೆ ಸುಮ್ಮನೆ ಕರ್ಕೊಂಬಂದೇನು? ಒಂದು 4 ಸೊನ್ನೆ ತೆಗೆದು ಬಿಡ್ಬೇಕಿಲ್ಲ ನೀನು, ಪಾಡಾಗ ಸೊಂಡುಬ್ಬಂಗೆ. ನೀನು ಸುಮ್ಮನೆ ಕರ್ಕೊಂಬಂದ ನಿಂತಿಯಲ್ಲ. ಹಂಗೆ ಬೇರೆಯವ್ರ ಮಕ್ಕಳ ಮೇಲೆ ಕೈ ಮಾಡೋದು ಸರಿ ಆಗಂಗಿಲ್ಲ ಬಿಡ್ರಿ ಅತ್ಯಾರ. ಹಂಗೆ ಹೊಡೆದು ಮಾಡಿದೆ ಅಂದ್ರೆ ಸುಮ್ಮನೆ ತಪ್ಪಗಾರಕ್ಕಂಗಿಲ್ಲನು. ಬೇಡ ಅಂತಂದ್ರೆ ವಾಪಸ್ ಅವ್ರೂರಿಗೆ ಕಳಿಸ್ಬಿಟ್ರೆ ಮುಗಿದೋತು. ಹೊಡೆದು ಮಾಡಿ ನಾಳೆ ಎದಕ್ಕರ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಹೆಣ್ಣೋಡ್ರ ಮೇಲೆ ಕೈ ಮಾಡಿದ್ರೆ ಒಂದು ಯಾಕಾರ ನಮ್ಮನ್ನ ಸಿಕ್ಕಿಟ್ಟಿರ್ಬೇಕು. ಮತ್ತು ಅವ್ರು ನಾವು ಕಂಪ್ಲೇಂಟ್ ಮಾಡ್ತೇವೆ ಹಂಗೆ ಮಾಡ್ತೇವೆ ಅಂದ್ರೆ ಯಪ್ಪ ಅದು ಎದಕ್ಕೆ ಬೇಕಾಗೈತಿ. ಹಿಂಗೆ ಸುಮ್ಮ ಕರ್ಕೊಂಬಂದು ಬಿಡೋದು ಬೇಕು, ಅದು ಎದಕ್ಕೂ ಬೇಡ. ಅದೇನ ಕರೆ ಬಿಡಿ ಅಕ್ಕ ಈಕೆ ಅನ್ನೋದನ್ನ. ಅದು ಅಲ್ದ ಈಗ ನಾನು ಹೋಗಿದ್ನಲ್ಲ ಮಂತೆಲ್ಲ ನೋಡಕ್ಕೆ, ಈಕೆ ನಾನು ಕೂಡ ಹೋಗಿದ್ವಿ. ಇವೇನವ ಹೆಣ್ಮಕ್ಳು ಇಲ್ಲಿ ಬಂದಾಗ ಮಾತಾಡಿದ ರೀತಿನ ಬೇರೆ ಇತ್ತು. ಮದುವೆ ಮಾಡಿಬಿಟ್ರೆ ಸಾಕ್ರಿ ಅಂತ ಮಾತಾಡಿದ್ಲಪ್ಪ. ಅಲ್ಲಿ ಒಂದು ನೋಡಿದಾಗ ಎಲ್ಲ ನೋಡಮಟ ಮಾತಾಡೋತನಕ ಸುಮ್ಮನೆ ಇದ್ಲು. ಲಾಸ್ಟ್ ಬರೋ ಮುಂದೆ ಅಂತಾಳ, 4 ಲಕ್ಷ ರೂಪಾಯಿ ಕೊಟ್ರೆ ನಿಂತ ಕಾಲ ಮೇಲೆನ 4 ದಿನದ ಮದುವೆ ಮಾಡಿಬಿಡ್ತೇನೆ ರೀ, ಇಲ್ಲ ಅಂದ್ರೆ ನೋಡಂತ ತಗೊಳ್ರಿ ಅಂತಾಳ. ಆಕೇನು ರೊಕ್ಕಕ್ಕೆ ಮದುವೆ ಮಾಡಾಕತ್ತಾಳೆ, ನಮ್ಮ ಮಗ ಎಂಟು ಬರಲಿ ಅಂತ ಮದುವೆ ಮಾಡಾಕತ್ತಾಳ, ಗೊತ್ತಾಗ್ಲಿಲ್ಲವ ನನಗೆ. ಏನಾರ ಸುಡುಗಾಡ್ ಸೊಂಟಕ್ಕೊಮ್ಮೆ ಮಾಡ್ಕಿಲ್ಲಪ್ಪ ಯಪ್ಪ, ನಮ್ಮ ಎಡಬಲ ಬರ್ಲಾರ್ದಂಗೆ ಒಂದಿದ್ರೆ ಸಾಕತ್ಲದ. ಅದೇನೋ ಅಂತಾರಲ್ಲ, ಆ ಹುಡುಗಿ ಪಾಪ ಮೀನಾಕ್ಷಿ ಹಂಗಿಲ್ಲ ಬಿಡು. ನಾವು ನೋಡಾಕತ್ತೇವಲ್ಲ, ಏನು ಭಾಳ ಸಂಪಾದನೆ ಐತಿ. ಏನೋ ನಡು 1-2 ದಿನ ಜಗಳ ತೆಗೆದಿದ್ಲಕ್ಕಿ. ನಾನು ಯಾಕೆ ಜಗಳ ತೆಗೆದ್ ನೋಡಿ ಇದು ಹರ್ಕಣ ನಾ ಇದ್ದಂಗೆ ಐತಿ ಅನ್ನಂಗೆ ಆಗಿತ್ತು. ಆಮೇಲೆ ಅವ್ರ ತವ್ರ ಮನೆದು ಕಷ್ಟ ಅದೆಲ್ಲ ಹೇಳಿದ್ಲ. ಹೌದು ಬಿಡು ಪಾಪ, ಮತ್ತೆ ಯಾಕೆ ಅಂತಂದು ಸುಮ್ಮನಾದೆ. ನಾನಾ ತಪ್ಪು ತಿಳ್ಕೊಂಡಿದ್ದಕ್ಕಿನ್ನ. ಹೌದ್ರಿ ಚಿಕ್ಕಮ್ಮರ, ಹಂಗೇನಿಲ್ಲ ಪಾಪ ಅಡ್ಡಿಲ್ಲ ಹುಡುಗಿ. ಈಗ ಚಲೋ ಅದಾಳಲ್ರಿ, ಹೊಂದ್ಕೊಂಡಾಳೆ ಈಗ? ಹ್ಞೂನವ, ಈಗೆಲ್ಲ ಹೊಂದ್ಕೊಂಡು ಮಾಡ್ಕೊಂಡು ಹೋಗಾಳ. ಪಾಪ 1.5 ಲಕ್ಷ ರೂಪಾಯಿ ರೊಕ್ಕ ಕೊಡ್ರಿ ನಿಮ್ಮ ಕಾಕರಕ್ಕಿಗೆ. ಒಂದು 6-7 ತಿಂಗಳ ಕೆಲಸ ಮಾಡಿಲ್ಲಂತ, ಇಷ್ಟ ಆಗೈತಿ ಅಂತಂದು ಅಂದ್ರೆ ಇಸ್ಕೊಂಡಾಳ. ಇಸ್ಕೊಂಡು ಬೇಕಿದ್ರೆ ನೀ ಇನ್ನಷ್ಟು ಹಾಕಿ ಕೊಟ್ಟು ಬಂದುಬಿಡವ, ಹಿಂಗೆ ಅಂಟು ಹಚ್ಕೊಂಡು ಕರ್ಕೊಂಬರಕ್ಕೆ ಹೋಗಬೇಡ ಅಂತಂದ ಹೇಳಿದ್ ನಾನು. ಸರಿ ಹೇಳಿರಲ್ರಿ, ಮತ್ತೆ ಹಂಗೆ ಇರ್ಬೇಕು ಬಿಡ್ರಿ. ಮತ್ತೆ ಕೈಲಿಂದ 4 ಬಿಲ್ ಹೋಗೋಲ್ವಕ್ಕ, ದುಷ್ಟ್ರ ಕಂಡ್ರೆ ದೂರ ಇರೋದ ಚಲೋ.